ಒಂದು ಒಳ್ಳೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕು, ಎಷ್ಟೆಲ್ಲ ಕೋರ್ಸ್ನ ಮಾಡಿರಬೇಕು, ಎಷ್ಟು ಸಾಫ್ಟ್ವೇರ್ನ ಬೈ ಮಾಡಿರಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ನಾವು ಸಿನಿಮಾ ರೇಂಜ್ಗೆ ಅಡ್ವಾನ್ಸ್ ಆಗಿ ಎಡಿಟಿಂಗ್ ಮಾಡ್ತೀವಿ ಅಂದರೆ ನಮ್ಗೆ ಇವೆಲ್ಲ ಕೂಡ ಬೇಕಾಗುತ್ತೆ. ಆದರೆ ನಾವು ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ ಬೇಸಿಕ್ ಆಗಿ ವಿಡಿಯೋ ಎಡಿಟಿಂಗ್ನ ಮಾಡ್ತೀವಿ ಅಂದರೆ ನಮಗೆ ಲ್ಯಾಪ್ಟಾಪ್ ಕೂಡ ಬೇಕಾಗಲ್ಲ. ನಮ್ಮ ಹತ್ರ ಜಸ್ಟ್ ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಸ್ಮಾರ್ಟ್ ಫೋನಲ್ಲಿ ಒಂದು ಅಪ್ಲಿಕೇಶನ್ ಇದ್ರೆ ಸಾಕು, ಒಂದು ಚೆನ್ನಾಗಿರೋ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬೇಸಿಕ್ ಆಗಿ ಏನೆಲ್ಲ ಎಡಿಟಿಂಗ್ ಬೇಕೋ ಅವೆಲ್ಲ ಕೂಡ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಡಿಯೋಗೆ ಬೇಸಿಕ್ ಆಗಿ ಹೆಂಗೆ ಕ್ರಾಪ್ ಮಾಡೋದು, ಹೆಂಗೆ ಟ್ರಿಮ್ ಮಾಡೋದು, ಆಡಿಯೋನ ಹೆಂಗೆ ಹಾಕೋದು, ಹೆಂಗೆ ಟ್ರಾನ್ಸಿಷನ್ ಹಾಕೋದು, ವಿಜುವಲ್ಸ್ಗಳನ್ನ ಹೆಂಗೆ ಓವರ್ಲೇ ಮಾಡೋದು, ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ. ಅವರೆಲ್ಲರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಮೊಬೈಲಲ್ಲೇ ಯಾರೆಲ್ಲ ವಿಡಿಯೋ ಎಡಿಟಿಂಗ್ನ ಮಾಡ್ತಾರೆ ಅವ್ರು ಎಲ್ರಿಗೂ ಕೂಡ ಇನ್ಶಾರ್ಟ್ ಆ್ಯಪು ಮತ್ತು VN ಆ್ಯಪು ತುಂಬಾನೇ ಇಷ್ಟ. ಯಾಕಂದ್ರೆ ಇವೆರಡು ಆ್ಯಪು ತುಂಬಾನೇ ಬಿಗಿನರ್ ಫ್ರೆಂಡ್ಲಿ. ಆದರೆ ನಾನು ಇನ್ಶಾರ್ಟ್ಗಿಂತ ಜಾಸ್ತಿ VN ಆ್ಯಪ್ನೇ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಇನ್ಶಾರ್ಟ್ಗೆ ಕಂಪೇರ್ ಮಾಡಿದ್ರೆ VN ಆ್ಯಪಲ್ಲಿ ನಾವು ಕಲರ್ ಗ್ರೇಡಿಂಗ್ನ ತುಂಬ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಎಲ್ಲ ವೀಡಿಯೋಸ್ನ ಐಫೋನಲ್ಲಿ 4K ಶೂಟ್ ಮಾಡ್ತೀನಿ. ಇನ್ಶಾರ್ಟಲ್ಲಿ ಇಂಪೋರ್ಟ್ ಮಾಡೋದು ಮತ್ತು ಎಕ್ಸ್ಪೋರ್ಟ್ ಮಾಡೋದು 4K ವಿಡಿಯೋನ ಸ್ವಲ್ಪ ಜಾಸ್ತಿ ಟೈಮ್ ತಗೋತಾ ಇತ್ತು. ಅದಕ್ಕೋಸ್ಕರ VN ಅಲ್ಲಿ ನನಗೆ ತುಂಬ ಈಸಿ ಆಯಿತು. ಅದಾದಮೇಲೆ ನಾನು ಆಗಲೇ ಹೇಳಿರೋ ಥರ ಕಲರ್ ಗ್ರೇಡಿಂಗ್ ಕೂಡ ನನಗೆ VN ಅಲ್ಲಿ ತುಂಬ ಬೆಟರ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ನನ್ನ ಒಂದು ಪರ್ಸ್ನಲ್ ಒಂದು ವೀಡಿಯೋನ VN ಆ್ಯಪಲ್ಲಿ ಬೇಸಿಕ್ಕಾಗಿ ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ನೀವು ಕೂಡ VN ಆ್ಯಪ್ ಬೇಕು ಅಂದರೆ ನೀವು ಪ್ಲೇಸ್ಟೋರಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಆ್ಯಪಲ್ ಸ್ಟೋರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು VN ಆ್ಯಪ್ನ ಡೌನ್ಲೋಡ್ ಮಾಡಿದಾದಮೇಲೆ ಮೊದಲನೇದಾಗಿ VN ಅಪ್ಲಿಕೇಶನ್ ಓಪನ್ ಮಾಡಿ. ಅದಾದಮೇಲೆ ಅಲ್ಲೇ ಕೆಳಗಡೆ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ವೀಡಿಯೋನ ಎಡಿಟಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಆ ಒಂದು ವೀಡಿಯೋನ ಕ್ಲೀನಾಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಇಲ್ಲಿ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನಾನು ಅಟ್ಲೀಸ್ಟ್ ಒಂದು 3 ಆ್ಯಂಗಲ್ಸಲ್ಲಿ ತೊಗೊಂಡಿರ್ತೀನಿ. 2 ಶಾಟ್ ಆಗಿರ್ಬೋದು, ಕ್ಲೋಸಪ್ ಆಗಿರ್ಬೋದು. ಸೊ ಅದರಿಂದ ನಾನು ಆರ್ಡ್ರಲ್ಲಿ ಯಾವ ಆರ್ಡ್ರಲ್ಲಿ ಶೂಟ್ ಮಾಡಿರ್ತೀನಿ ಅದೇ ಆರ್ಡ್ರಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ಕೋತೀನಿ. ಸೊ ದಟ್ ನನಗೆ ನೆಕ್ಸ್ಟು ನಾನೇನು ಟ್ರಿಮ್ ಮಾಡ್ತೀನಿ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಫಸ್ಟು ನಿಮಗೆ ಏನು ಯಾವ ವಿಡಿಯೋ ಬೇಕೋ ಅದನ್ನು ಕ್ಲೀನಾಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆಗಲೇ ಹೇಳಿರೋ ಥರ ನಾನು ಎಡಿಟ್ ಮಾಡ್ತಿರೋದು ರೀಲ್ಸು. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ರೀಲ್ಸ್ ಫಾರ್ಮೇಟಲ್ಲೇ 9:16 ರೇಷೋದಲ್ಲಿ ಎಡಿಟ್ ಮಾಡ್ತಾ ಇರೋದು. ಇಫ್ ಇನ್ ಕೇಸ್ ನೀವೇನಾದ್ರು ಯೂಟ್ಯೂಬ್ ಫಾರ್ಮೇಟಲ್ಲಿ ಯೂಟ್ಯೂಬ್ಗೋಸ್ಕರ ವೀಡಿಯೋನ ಫುಲ್ ಲೆಂತ್ ವೀಡಿಯೋನ ಎಡಿಟ್ ಮಾಡ್ತೀರಾ ಅಂದಾಗ ಮೇಲ್ಗಡೆಯಲ್ಲಿ ಒರಿಜಿನಲ್ಸ್ ಅಂತ ಇರ್ತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ರೇಷೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲೇ ನಿಮ್ಗೆ ಎಲ್ಲ ರೇಷೋಗಳು ಇದೆ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಯಾವ ರೇಷೋ ಬೇಕೋ, ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಯಾವ ರೇಷೋ, ಅವೆಲ್ಲ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದನ್ನು ಶೂಟ್ ಮಾಡಿದ್ರು ರೀಲ್ಸ್ಗೋಸ್ಕರನೇ. ಅದಕ್ಕೋಸ್ಕರ ಅದೇ ಫಾರ್ಮೆಟಲ್ಲಿ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಇರುತ್ತೆ. ಸೊ ಅದಾದಮೇಲೆ ಈ ರೀತಿಯಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇದೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಹಸ್ಬೆಂಡ್ ಆ್ಯಂಡ್ ವೈಫ್ದು ಕಾನ್ಸೆಪ್ಟು. ಹಸ್ಬೆಂಡು ಎಲ್ಲೋ ರೆಡಿ ಆಗ್ತಾ ಇರ್ತಾರೆ. ಸೊ ವೈಫ್ ಬಂದ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ದೀರಾ, ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಾ ಇದ್ದೀರಾ ಹಂಗೆ ಅಂತ ಕೇಳಿ ಕೊನೆಯಲ್ಲಿ ಅವ್ನ ಜೊತೆ ಹೋಗ್ಬಾರ್ದು, ನನ್ನ ಜೊತೆ ಹೋಗಬೇಕು ಅಂತ ಹೇಳೋ ಥರ ಒಂದು ಫನ್ನಿ ಕಾನ್ವರ್ಸೇಷನ್ ಇದು. ಸೊ ಈ ರೀಲು ನನ್ನ ಪರ್ಸ್ನಲ್ ಅಕೌಂಟಲ್ಲಿ ತುಂಬ ಚೆನ್ನಾಗಿ ಹೋಗ್ತಾಯಿದ್ದು. ಸೊ ಅದರದ್ದೇ ನೆಕ್ಸ್ಟ್ ವರ್ಷನ್ ಇದು. ಸೊ ನಾನು ಈ ಹಳೆ ವೀಡಿಯೋಗಳೆಲ್ಲ ಎಡಿಟಿಂಗ್ ತುಂಬ ಚೆನ್ನಾಗಿದೆ, ಆಡಿಯೋಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ತುಂಬ ಅಪ್ರಿಷಿಯೇಷನ್ ಸಿಕ್ಕಿತ್ತು. ಸೊ ಅವರೆಲ್ಲರೂ ಕೂಡ ಕೇಳಿದ್ರು ಅಂತ ನಾನು ಇದೇ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾವೇನು ಮಾಡ್ಕೊಳ್ಳೋದು ಅಂದರೆ ಕಂಟೆಂಟಲ್ಲಿ ನಾವು ಏನೇನು ಡೈಲಾಗ್ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಕ್ಲೀನಾಗಿ ಒಂದು ರಫ್ ಕಟ್ ಥರ ಮಾಡಿ ಇಟ್ಕೊಳ್ಳೋಣ. ಸೊ ಏನೇನು ಒಂದು ಡೈಲಾಗ್ ಆದಮೇಲೆ ಇನ್ನೊಂದೇನು ಡೈಲಾಗ್ ಹೇಳ್ತೀವಿ. ಸೊ ಅದನ್ನೆಲ್ಲ ಕೂಡ ನಾವು ಫಸ್ಟು ರಫ್ ಕಟ್ ಥರ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಮಗೆ ಈಸಿ ಆಗುತ್ತೆ ಯಾವುದಾದನ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಸೊ ಮೊದಲನೇದಾಗಿ ನಾನು ಫಸ್ಟು ಇದೊಂದು ಸೀನ್ನ ಕಟ್ ಮಾಡ್ಕೋತೀನಿ. ಸೊ ನೀವೇನು ಮೊದಲನೇದಾಗಿ ಯಾವುದೋ ಒಂದು ವೀಡಿಯೋನ ಟ್ರಿಮ್ ಮಾಡ್ಕೋಬೇಕು ಅಂದ್ಕೊಂಡಾಗ, ಫಾರ್ ಎಕ್ಸಾಂಪಲ್ ನೋಡಿ ಈ ವಿಡಿಯೋ 8 ಸೆಕೆಂಡ್ ಇದೆ. ಸೊ ಈ 8 ಸೆಕೆಂಡಲ್ಲಿ ನನಗೊಂದು ಬೇಕಾಗಿರೋದು ಒಂದು 2 ಸೆಕೆಂಡ್ ಅಷ್ಟೇ. ಫಾರ್ ಎಕ್ಸಾಂಪಲ್ ನೋಡಿ ಇಷ್ಟೇ ಬೇಕಾಗಿರೋದು ನನಗೆ, ಇಷ್ಟೇ ಸೊ ಏನು ಮಾಡಬೇಕು ಅಂದರೆ ನನಗೆ ಇಲ್ಲಿವರೆಗೂ ಬೇಕಲ್ವಾ. ಸೊ ಇಲ್ಲಿವರೆಗೂ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿಗೆ ನಿಲ್ಲಿಸ್ತೀನಿ ಅಂದಾಗ ಇಲ್ಲಿ ಕೆಳಗಡೆ ಸ್ಪ್ಲಿಟ್ ಅಂತ ಇರುತ್ತೆ. ಸೊ ನಾವು ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಇಷ್ಟು ಏನಿರುತ್ತೆ ಇವೆಲ್ಲ ನಂಗೆ ಬೇಡವಲ್ಲ. ಸೊ ಅಲ್ಲಿ ನಮಗೆ ಇಂಡಿಕೇಟ್ ಮಾಡ್ತಾಯಿದೆ ನೋಡಿ, ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಯೆಲ್ಲೋ ಕಲರಲ್ಲಿ. ಸೊ ಅದನ್ನು ಸೆಲೆಕ್ಟ್ ಆಗಿರೋ ಟೈಮಲ್ಲಿ ನಾವು ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ಡಿಲೀಟ್ ಆಗುತ್ತೆ. ಸೊ ನಮಗೆ ಇಷ್ಟು ಏನಿದೆ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಸೀನ್ ಏನಿದೆ ಅದನ್ನು ನೀವು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ತುಂಬ ರೀಟೇಕ್ಸ್ಗಳಿದೆ. ಸೊ ರಫ್ ಕಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಹತ್ರ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರೆ ಯಾವ ಡೈಲಾಗ್ ಆದಮೇಲೆ ಯಾವ ಡೈಲಾಗ್ ಬರಬೇಕು ಅಂತ, ಸೊ ಅದ್ರ ಪ್ರಕಾರನೇ ನೀವು ರಫ್ ಕಟ್ನ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಈಸಿ ಆಗುತ್ತೆ. ಸೊ ನಾನು ಒಂದೊಂದು ಡೈಲಾಗ್ನ ಒಂದೊಂದು ಆ್ಯಂಗಲಲ್ಲಿ ತೊಗೊಂಡಿದ್ದೀನಿ. ಒಂದು ಡೈಲಾಗ್ನ 2 ಶಾರ್ಟಲ್ಲಿ, ಇನ್ನೊಂದು ಡೈಲಾಗ್ನ ಕ್ಲೋಸಪ್ಪಲ್ಲಿ. ಸೊ ಅದ್ರ ಪ್ರಕಾರನೇ ಈಗ ರಫ್ ಕಟ್ ಮಾಡ್ತಾಯಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿಂದ ಡೈಲಾಗ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ, ನನಗೆ ಇಲ್ಲಿಂದ ಬೇಕಾಗಿರುತ್ತೆ. ಸೊ ಇವರು ಎಂಟ್ರಿಯಿಂದ ಸೊ ನಾನು ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನಾನು ಆಗಲೇ ಹೇಳಿರೋ ಥರ ಇಲ್ಲಿ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿದಾಗ ನಂಗೆ ಇಷ್ಟು ಏನು ಬೇಡ ಅದು. ಸೊ ಅದನ್ನು ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿಗೆ ಎಂಡ್ ಆಗುತ್ತೆ.
ಸೊ ಇಲ್ಲಿಗೆ ಎಂಡ್ ಆಗಿದ ತಕ್ಷಣ ನನಗೆ ಮತ್ತೆ ಇದನ್ನ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಯಾವ ಡೈಲಾಗ್ ಬೇಕೋ ಅಲ್ಲಿಂದ ತೊಗೋತೀನಿ. ನನಗೆ ಮತ್ತೆ ನೆಕ್ಸ್ಟು 2 ಶಾಟ್ ಬೇಕಾಗಿರೋದು ಇಲ್ಲಿಂದ. ಸೊ ಇಲ್ಲಿಗೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಗೆ ಇಲ್ಲೊಂದು ಈ ಗ್ರೇಟ್ ಆಪ್ಷನ್ ಏನು ಅಂದರೆ, ನಮ್ಗೆ ಇಲ್ಲಿ ನೋಡಿ ಕೆಳಗಡೆ ಕಾಣಿಸ್ತಾ ಇದೆ, ಲೈನ್ಸ್ ಕಾಣಿಸ್ತಾ ಇದೆ ನೋಡಿ. ಸೊ ಎಲ್ಲಿ ಸ್ಟ್ರೈಟ್ ಲೈನ್ ಇದೆ ಅಲ್ಲಿ ಎಲ್ಲ ಆಡಿಯೋ ಕ್ಲೀನ್ ಇದೆ ಅಂತ, ಅಲ್ಲಿ ನಾವೇನು ಮಾತಾಡ್ತಾ ಇಲ್ಲ, ಅಲ್ಲಿ ಜಾಸ್ತಿ ಏನೋ ನಾಯ್ಸ್ ಇಲ್ಲ ಅಂತ. ಆ್ಯಂಡ್ ಜಾಸ್ತಿ ಏನು ಲೈನ್ಸ್ಗಳೆಲ್ಲ ಉದ್ದ ಲೈನ್ಸ್ ಏನು ಕಾಣಿಸ್ತಾ ಇದೆ ಅಲ್ಲಿ ನಮ್ಮದು ಟಾಕಿ ಪೋರ್ಷನ್ ಇದೆ, ಅಲ್ಲಿ ನಾವು ಡೈಲಾಗ್ ಹೇಳಿದ್ದೀವಿ ಅಂತ. ಸೊ ಇದರಿಂದ ನಮ್ಗೆ ಈಸಿ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಏನು ಎಂಪ್ಟಿ ಇದೆ, ಸೊ ಅದನ್ನು ಬೇಗ ಕ್ಲೀನಾಗಿ ಟ್ರಿಮ್ ಮಾಡ್ಕೋಬೋದು ಅಂತ. ಸೊ ನಾವು ಇದನ್ನು ಇಲ್ಲೇ ಕ್ಲಿಕ್ ಮಾಡಿಬಿಟ್ಟು ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ ಅದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನನ್ನ ಡೈಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಮತ್ತು ಮಾಮೂಲಿ ಆ್ಯಸ್ ಯೂಶುವಲ್ ಡಿಲೀಟ್ ಮಾಡಬೇಕಲ್ಲ, ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ಈಗ ವೈಡ್ ಆ್ಯಂಗಲ್ ಶಾಟಲ್ಲಿ ಇದನ್ನು ನಾನು ತೊಗೊಂಡಿದ್ದಾಯಿತು. ಸೊ ಇದು ಕೂಡ ನಂಗೆ ಬೇಡ, ತುಂಬ ಲಾಂಗ್ ಆಯಿತು. ಸೊ ಇದನ್ನು ಇದು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಈಗ ಕ್ಲೋಸಪ್ ಶಾಟಲ್ಲಿ ನಂದು ಫಸ್ಟು ಡೈಲಾಗ್ ಏನಿದೆ ನನ್ನ ಸ್ಕ್ರಿಪ್ಟ್ ಪ್ರಕಾರ ಅದನ್ನು ತೊಗೋತೀನಿ. ಸೊ ಇಲ್ಲಿಂದ ಇದೆ, ಸೊ ನನ್ನ ಡೈಲಾಗು ಇಲ್ಲಿಂದ ಆ್ಯಸ್ ಯೂಶುವಲ್ಲು ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದೆ. ನನ್ನ ಡೈಲಾಗ್ ಮುಗಿದ್ಮೇಲೆ ಹಿಂಗೆ ಮತ್ತೆ ಡಿಲೀಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಓವರ್ಲೇ ಈಗಲೇ ಮಾಡ್ತಾಯಿಲ್ಲ, ಫಸ್ಟು ನಾನು ಹೇಳ್ದಂಗೆ ರಫ್ ಕಟ್ ಮಾಡಿ ಮುಗಿಸ್ಕೊತಾ ಇದ್ದೀನಿ, ಅದಾದಮೇಲೆ ಓವರ್ಲೇ ಮಾಡ್ತೀನಿ. ಸೊ ಹಿಂಗೆ ನಮ್ಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಯೆಲ್ಲೋ ಕಲರ್ ಇರಬೇಕು ನೋಡಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕರೆಕ್ಟಾಗಿ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿರ್ತೀರಾ, ನೀವು ಇಲ್ಲೇ ಡಿಲೀಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದೇ ಡಿಲೀಟ್ ಆಗಿಬಿಡುತ್ತೆ. ಸೊ ಇದನ್ನು ಡಿಲೀಟ್ ಮಾಡಿ. ಸೊ ಇದಾದಮೇಲೆ ಸೊ ನಿಮಗೆ ಅಕಸ್ಮಾತ್ ಯಾವ್ದಾದ್ರು ನೆಕ್ಸ್ಟು ಪ್ರೀವಿಯಸ್ ವಿಜುವಲ್ಸ್ಗೆ ಹೋಗಬೇಕು, ಇಲ್ಲ ನೆಕ್ಸ್ಟ್ ವಿಜುವಲ್ಗೆ ಹೋಗಬೇಕು ಅಂದ್ಕೊಂಡಾಗ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇಲ್ಲಿ ಪ್ಲೇ ಅಂತ, ಅದ್ರ ಪಕ್ಕದಲ್ಲೇ ಇದೆ. ನಿಮ್ಗೆ ಯಾವ ಥರ ವಿಜುವಲ್ಸ್ ಹಿಂದೆ ವಿಜುವಲ್ಸ್ಗೆ ಹೋಗಬೇಕು ಅಲ್ಲಿ ಹೋಗ್ಬೋದು. ಸೊ ಅಂದರೆ ಇಲ್ಲಿ ನನ್ನದು ಪ್ರಾಂಪ್ಟಿಂಗ್ ಜಾಸ್ತಿ ಇದೆ, ಹೇಳ್ಕೊಟ್ಟು ಹೇಳಿಸ್ತಾ ಇರೋದ್ರಿಂದ. ಸೊ ಇದಾಯಿತು. ಇಲ್ಲಿ ಕೊನೆಯಲ್ಲಿ ನಮಗೆ ಒಂದು ಟೆಂಪ್ಲೇಟ್ ಸಿಕ್ಕಿರುತ್ತೆ, ಒಂದು 3 ಸೆಕೆಂಡ್ಸ್ವರೆಗೂ ಇರುತ್ತೆ ಇದು ಬ್ಲ್ಯಾಕ್ ಸ್ಕ್ರೀನು. ಇಲ್ಲಿ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಎಂಡಿಂಗಲ್ಲಿ ಏನೋ ಕ್ರೆಡಿಟ್ಸ್ ಕೊಡೋಕ್ಕಾದ್ರೂ ಯೂಸ್ ಮಾಡ್ಕೋತೀವಿ. ಬಟ್ ನಿಮ್ಗೆ ಅದನ್ನು ಬೇಡ ಅಂದರೆ ಇಲ್ಲಿ ಡಿಲೀಟ್ ಅದು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಅಂತ ಕೊಟ್ಟರೆ ಸಾಕು. ಸೊ ಈಗ ನನ್ನ ಪ್ರಕಾರ ನನ್ನ ಸ್ಕ್ರಿಪ್ಟ್ ಪ್ರಕಾರ ರಫ್ ಕಟ್ ಮಾಡಿದ್ದೀನಿ, ಫಸ್ಟ್ ಕಟ್ ಮುಗಿದಿದೆ. ಸೊ ಇದನ್ನು ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಒಂದು ಏನೊಂದು ಶಾರ್ಟ್ ಆದಮೇಲೆ ಯಾವ ಒಂದು ಶಾರ್ಟ್ ಆಗಬೇಕು ಅಂತ ನಿಮ್ಗೆ ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ ನನಗೀಗ ನೋಡಿ ಫಸ್ಟು ಈ ಒಂದು ವಿಡಿಯೋ ಪ್ಲೇ ಆಗಿ ಅದಾದಮೇಲೆ ಇದು ಬರಬೇಕು, ಆರ್ಡ್ರಲ್ಲಿದೆ. ಸೊ ಇದಾಗಿದ ತಕ್ಷಣ ನನಗೊಂದು ನನ್ನ ಒಂದು ಕ್ಲೋಸಪ್ ಡೈಲಾಗ್ ಬೇಕು. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಡೈಲಾಗ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿದೆಯಲ್ಲ, ಸೊ ಇದನ್ನು ಅಲ್ಲಿ 3ನೇ ಕಡೆ ಬರಬೇಕು ಅಂದರೆ ಅದನ್ನು ಏನು ಹೋಲ್ಡ್ ಮಾಡಿಕೊಳ್ಳಿ. ಹೋಲ್ಡ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ, ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನಿಮಗೆ ಕಂಟಿನ್ಯೂಟಿ ಬರಬೇಕಂಗೆ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೈಲಾಗ್ ಏನಿದೆ ಹಂಗೆ ಇದು ಮಾಡ್ಕೊಳ್ಳಿ. ಸೊ ಇಲ್ಲಿ ಹೋಗ್ಬಿಟ್ಟು ಡೈಲಾಗ್ ಟು ಡೈಲಾಗ್ ಹಂಗೆ ಡ್ರ್ಯಾಗ್ ಮಾಡಿಕೊಂಡು ಎಲ್ಲಿ ಬಿಡಬೇಕು ಅಲ್ಲಿ ನಿಮಗೆ ಒಂದು ಮಾರ್ಕ್ ಕಾಣಿಸ್ತಾ ಇದೆ ಲೈನು. ಸೊ ಅಲ್ಲಿ ಡ್ರಾಪ್ ಮಾಡಿದರೆ ಸಾಕು. ಸೊ ಅಂದರೆ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿರೋ ಕ್ಲಿಪ್ಪು ಅದು ಫುಲ್ಲು ಎಂಡಿಂಗಲ್ಲಿ ಬರುತ್ತೆ. ಸೊ ಅದನ್ನು ಎಂಡಿಂಗಲ್ಲೇ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಈ ಒಂದು ಕ್ಲಿಪ್ ಏನಿದೆ ಇದೊಂದು ಲಾಸ್ಟ್ ಸೆಕೆಂಡ್ ಕ್ಲಿಪ್ ಆಗಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ ಸೆಕೆಂಡಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ನನ್ನ ಪ್ರಕಾರ ಇಷ್ಟು ಒಂದು ಫಸ್ಟ್ ಕಟ್ಟಲ್ಲಿ ಇದಾಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲೇ ಪ್ಲೇ ಮಾಡ್ತೀನಿ ಈಗ ಒಂದು ರಫ್ ಕಟ್ಟು. ಹಲೋ ಸರ್, ಎಲ್ಲಿಗೆ ಪಯಣ? ಇಲ್ಲೇ ಮನೋಜ್ ಮನೆಗೆ ಹೋಗಿ ಬರ್ತೀನಿ ಕಣೆ. ಅವನ ಜೊತೆ ಹೋಗ್ತೀನಿ ಅಂದ್ರೆ ಪಕ್ಕಾ ಪಾರ್ಟಿನೇ ತಾನೆ? ನಾನು ಅವನ ಜೊತೆ ಹೋದ್ರೆ ಪಾರ್ಟಿ ಮಾಡ್ತೀವಿ ಅಂತ ನಿಂಗೆ ಯಾರು ಹೇಳಿದ್ರು? ಆಹಾ, ನಂಗೆ ಗೊತ್ತಿಲ್ವಾ ನಿಮ್ ಫ್ರೆಂಡ್ಸ್ ಬಗ್ಗೆ? ಮದುವೆ ಮುಂಚೆ ನಾನು ಬ್ಲಾಕ್ ಮಾಡಿದಾಗ ಅವ್ನ ಕೇಳ್ತಾನೆ ನೀನ್ ಫೋನ್ ಮಾಡಿಸಿದ್ದು. ಕಿಶೋರ್ ಫುಲ್ ಅಳ್ತಾ ಇದ್ದಾನೆ ಅಂತ ಚೆನ್ನಾಗಿ ಕುಡಿದ್ಬಿಟ್ಟು ಫೋನ್ ಮಾಡಿದ್ರಿ ತಾನೆ? ನೀನ್ ಮದುವೆ ಆದ್ಮೇಲೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತೀಯ ಅಂತ ಗೊತ್ತಿದ್ರೆ ನಿನ್ನ ನಾನೇ ಬ್ಲಾಕ್ ಮಾಡ್ಬಿಡ್ತಿದ್ದೆ. ಏನಂದೆ? ಏನಿಲ್ಲ ಇವಾಗ ಏನು ನನ್ನ ಫ್ರೆಂಡ್ ಜೊತೆ ಹೋಗ್ಬಾರ್ದು, ನಾವಿಬ್ರು ಸೇರ್ಕೊಂಡು ಬೇರೆ ಎಲ್ಲಾದ್ರೂ ಶಾಪಿಂಗ್ ಹೋಗ್ಬೇಕು ತಾನೆ, ಹೋಗೋಣ. ಸೊ ಇಲ್ಲಿ ಫಸ್ಟ್ ಕಟ್ ಆಗಿದೆ. ಸೊ ಇದಾಗಿದ ತಕ್ಷಣ ನನಗೆ ನೆಕ್ಸ್ಟು ನಾನೇನು ಮಾಡೋದು ಅಂದರೆ ಫಸ್ಟು ಕಲರ್ ಗ್ರೇಡಿಂಗ್ನ ಮಾಡ್ಕೋತೀನಿ, ಕಲರ್ ಕರೆಕ್ಷನ್ಸ್ನ ಮಾಡ್ಕೋತೀನಿ. ಯಾಕಂದರೆ ನಾವು ಶೂಟ್ ಮಾಡೋ ಟೈಮಲ್ಲಿ ಜಾಸ್ತಿ ಲೈಟಿಂಗ್ಸ್ನ ನಾವೇನು ಯೂಸ್ ಮಾಡಿರಲ್ಲ ಅದರಿಂದ. ಸೊ ಅದರಿಂದ ನಾನು ಫಸ್ಟು ಬೇಸಿಕ್ಕಾಗಿ ನಾನು ಜಾಸ್ತಿ ಏನು ಇದು ಮಾಡೋಕ್ಕೋಗಲ್ಲ. ಇಲ್ಲಿ ನಮಗೆ ಫಿಲ್ಟರ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ನಮ್ಗೆ ಯಾವುದೇ ಫಿಲ್ಟರ್ ಬೇಕು ಅಂದರೆ ನಮ್ಗೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ನಾವು ಪ್ರೋ ಸಬ್ಸ್ಕ್ರಿಪ್ಷನ್ನ ತೊಗೋಬೇಕು ಅಂತಲೇ ಇಲ್ಲ, ಬೇಸಿಕ್ಕಾಗಿ ತುಂಬ ಆಪ್ಷನ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಲೆವೆಲ್ಗೆ ಬೇಕೋ ಪರ್ಸೆಂಟೇಜ್ 100ವರೆಗೂ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾನು ಯಾವ್ದು ಫಿಲ್ಟರ್ನ ಹಾಕೋದು ನಾನು ಇಷ್ಟಪಡಲ್ಲ, ಅದ್ರ ಬದಲು ಅಡ್ಜಸ್ಟ್ ಅಂತ ಹೋಗ್ಬಿಟ್ಟು ಕಲರ್ ಕರೆಕ್ಷನ್ಸ್ನ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಬೇಸಿಕ್ಕಾಗಿ ನನಗೆ ಸ್ವಲ್ಪ ಇಲ್ಲಿ ನಾನು ಲೈಟ್ ಹಾಕಿರಲಿಲ್ಲ ಶೂಟ್ ಮಾಡೋ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೋಜರ್ನ ಒಂದು 15ವರೆಗೂ ಇಟ್ಕೋತಾ ಇದ್ದೀನಿ. ನಾನು ಶೂಟ್ ಮಾಡಬೇಕಾದ್ರೆ ಕ್ಯಾಮ್ರಾ ಆ್ಯಂಗಲ್ಸಲ್ಲೂ ನಾನು ಏನೂ ಇಟ್ಟಿರಲ್ಲ, ಎಲ್ಲ 0ನೇ ಇರುತ್ತೆ. ಆ್ಯಂಡ್ ಕಾಂಟ್ರಾಸ್ಟ್ ಕೂಡ ಸ್ವಲ್ಪ ಬ್ರೈಟಾಗಿರಲಿ ಅಂತ 5ಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ವೈಬ್ರೆನ್ಸ್ ಕೂಡ ಒಂದು 5 ಹಾಕೋತಾ ಇದ್ದೀನಿ. ಆಮೇಲೆ SCLಗೆ ಹೋಗ್ಬಿಟ್ಟು ಸೊ
ಶೂಟ್ ಮಾಡೋ ಟೈಮಲ್ಲಿ ನಮ್ಮ ಮುಖ ಎಲ್ಲ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಸ್ವಲ್ಪ ಬ್ರೈಟಾಗಿ ಬರಲಿ ಅಂದ್ಬಿಟ್ಟು ಸೊ ನಮ್ಮ ಫೇಸ್ ಕಲರ್ಗೆ ಮ್ಯಾಚ್ ಆಗುವಂಥ ಈ ಆರೆಂಜ್ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೈಟ್ನೆಸ್ಗೆ ಹೋಗ್ಬಿಟ್ಟು ಒಂಚೂರು ಜಾಸ್ತಿ ಇನ್ಕ್ರೀಸ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಫೇಸ್ ಸ್ವಲ್ಪ ಬ್ರೈಟ್ ಆಗ್ತಾ ಇದೆ ನೋಡಿ, ಇಲ್ಲಿ 0 ಇಂದ ಇದೆ, ಅಲ್ಲಿಂದ ಒಂದೊಂದು 15% ಕೊಡ್ತೀನಿ. ಅದಾದಮೇಲೆ ಸ್ಯಾಚುರೇಷನ್ನ ಸ್ವಲ್ಪ ಒಂದು -5 ಮಾಡ್ತಾಯಿದ್ದೀನಿ, ಅಲ್ಲಿಂದ ಸ್ವಲ್ಪ ಫೇಸ್ ಸ್ವಲ್ಪ ಬ್ರೈಟ್ ಆಯಿತು. ಸೊ ಅದಾದಮೇಲೆ ಶಾರ್ಪ್ನೆಸ್ಸು ಒಂದು ಅಟ್ಲೀಸ್ಟ್ ಒಂದು 2 ಇಟ್ಟಿರ್ತೀನಿ. ಸೊ ಅದಾದಮೇಲೆ ಅಪ್ಲೈ ಟು ಆಲ್ ಅಂತ ಇರುತ್ತೆ. ನೀವು ಇಲ್ಲಿ ಜಸ್ಟು ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಕ್ಲಿಪ್ಪಿಗೆ ಮಾತ್ರ ಕಲರ್ ಕರೆಕ್ಷನ್ ಆಗುತ್ತೆ. ಅಪ್ಲೈ ಟು ಆಲ್ ಅಂತ ಕೊಟ್ಟಿದ ತಕ್ಷಣ ಎಲ್ಲದಕ್ಕೂ ಹೋಗುತ್ತೆ. ಸೊ ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ಎಲ್ಲದಕ್ಕೂ ಕೂಡ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಡಿಫ್ರೆನ್ಸ್ನ ನೋಡಿ, ಇಲ್ಲಿ ಹಿಂಗೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇದು ಮುಂಚೆ ಕಲರ್ ಕರೆಕ್ಷನ್ಸ್ಗೂ ಮುಂಚೆ, ಇದು ಕಲರ್ ಕರೆಕ್ಷನ್ ಆದಮೇಲೆ ನೀವು ಡಿಫ್ರೆನ್ಸ್ನ ಚೆಕ್ ಮಾಡಿ. ಇಲ್ಲಿ ಸ್ವಲ್ಪ ಬ್ರೈಟ್ ಆಗಿದೆ. ಸೊ ಇದಾದಮೇಲೆ ನಾನು ಕಲರ್ ಕರೆಕ್ಷನ್ನ ಮಾಡಿದ್ದಾದಮೇಲೆ ಸ್ವಲ್ಪ ಫ್ರೇಮ್ಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಆ್ಯಂಡ್ ನಾನು ಆಗಲೇ ಹೇಳಿರೋ ಥರ ನಾನು ರೀಲ್ಸ್ ಫಾರ್ಮೆಟಲ್ಲೇ ಎಡಿಟ್ ಮಾಡ್ತಾಯಿದ್ದೀನಿ. ಬಟ್ ಆದರೂ ಕೂಡ ಕೆಲವೊಂದೊಂದು ಕಡೆ ಸ್ವಲ್ಪ ಫ್ರೇಮ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನಾವು ಒಂಚೂರು ಹಿಂಗೆ ರೈಟ್ ಸ್ವೈಪ್ ಮಾಡಿದ್ರೆ ನಮಗೆ ಅಲ್ಲಿ ಸಿಗುತ್ತೆ ಕ್ರಾಪ್ ಆಪ್ಷನ್ ಸಿಗುತ್ತೆ. ಸೊ ನಾವು ಅಲ್ಲಿ ಒರಿಜಿನಲ್ಲು ವೀಡಿಯೋ ಏನಿರುತ್ತೆ ಅದನ್ನು ನಮಗೆ ಯಾರು ಎಷ್ಟೋಗಿ ಬೇಕು ಹಂಗೆ ಮಾಡ್ಕೋಬೋದು. ಸೊ ಬಟ್ ನಾನು ಇದನ್ನು ಪ್ರಿಫರ್ ಮಾಡ್ಕೊಳ್ಳಲ್ಲ, ನನಗೆ ಯಾವ ಥರ ಬೇಕೋ ಅಷ್ಟೇ ಇದು ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಈ ಕ್ಲಿಪ್ನ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ. ಸೊ ಡಬಲ್ ಟ್ಯಾಪ್ ಮಾಡಿದ್ರಿಂದ ಇಲ್ಲಿ ಮೇಲ್ಗಡೆ ಫುಲ್ಲು ಎಲ್ಲೋ ಲೈನ್ ಬರುತ್ತಲ್ಲ, ಸೊ ಅಲ್ಲಿ ನಾನು ಸ್ವಲ್ಪ ನನ್ನ ಕೈಯಿಂದನೇ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ಎಲ್ಲಿವರೆಗೂ ಬೇಕು ಅಂತ. ಹಿಂಗೆ ಇಷ್ಟು ಝೂಮ್ ಇನ್ ಮಾಡ್ತೀನಿ. ಸೊ ಇಷ್ಟು ಝೂಮ್ ಇನ್ ಮಾಡಿದಾಗ ಹಿಂಗೆ ಆಗುತ್ತೆ. ಸೊ ಅದಾದಮೇಲೆ ಇಲ್ಲೇ ಮನೋಜ್ ಮನೆಗೆ ಹೋಗ್ಬರ್ತೀನಿ ಕಡೆ. ಈ ಒಂದು ಕ್ಲಿಪ್ಪು ಎಂಡಿಂಗ್ ಕ್ಲಿಪ್ಪಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಝೂಮ್ ಇನ್ ಬೇಕು ಅನಿಸ್ತು. ಸೊ ಇಲ್ಲಿ ನನಗೇನು ಅನಿಸ್ತು ಅಂದರೆ, ಇಲ್ಲಿ ನನ್ನ ಲೆಫ್ಟ್ ಸೈಡ್ಗೆ, ನನ್ನ ವೀಡಿಯೋದಲ್ಲಿ ಇರುವಂಥ ಲೆಫ್ಟ್ ಸೈಡ್ಗೆ ಸ್ವಲ್ಪ ಜಾಸ್ತಿ ರೂಮ್ ಸ್ಪೇಸ್ ಇದೆ. ಅದನ್ನು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ನಾನು ಝೂಮ್ ಇನ್ ಮಾಡ್ತಾಯಿದ್ದೀನಿ. ಈ ಕಡೆ ಝೂಮ್ ಇನ್ ಮಾಡಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೂಡ ಅದನ್ನು ಝೂಮ್ ಇನ್ ಮಾಡಿಕೊಂಡು ಯಾವ ರೀತಿ ಬೇಕೋ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ನನಗೆ ಇನ್ನೊಂದು ಏನಂದರೆ, ಸ್ವಲ್ಪ ಸ್ಪೀಡ್ ಮಾಡಬೇಕು ಅನಿಸ್ತು. ನೋಡಿ, ಇಲ್ಲಿ ಬರೋದು ಎಂಟ್ರಿ ಒಂಚೂರು ಸ್ಪೀಡ್ ಆಗಿರಬೇಕು ಅನಿಸ್ತು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಎಲ್ಲಿವರೆಗೂ ಸ್ಪೀಡ್ ಮಾಡಬೇಕು ಅನ್ಕೋತೀವಿ ಅಲ್ಲಿಗೆ ನಾನು ಸ್ವಲ್ಪ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಈ ಒಂದು ಪೋರ್ಷನ್ ಏನಿದೆ 1 ಮಿನಿಟ್ 15 ಸೆಕೆಂಡ್ಸ್ ಇದೆ, ಅದನ್ನು ನಾನು ಸ್ವಲ್ಪ ಸ್ಪೀಡ್ ಮಾಡಬೇಕು ಅಂದ್ಕೊಂಡಾಗ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೆಗ್ಯುಲರ್ ಅಂದರೆ ನಮಗೆ ಇಲ್ಲಿ ಕರ್ವಲ್ಲಿ ತುಂಬ ಆಪ್ಷನ್ಗಳು ಸಿಗುತ್ತೆ, ಅವೆಲ್ಲ ತುಂಬ ಅಡ್ವಾನ್ಸ್ ಆಗಿ ಹೋಗುತ್ತೆ. ರೆಗ್ಯುಲರ್ ಆಗಿ ನಾನು ಕ್ಲಿಕ್ ಮಾಡಿಬಿಟ್ಟು ನಮಗೆ ಎಷ್ಟು ಲೆವೆಲ್ಗೆ ಬೇಕೋ ಅಲ್ಲಿಗೆ ಕ್ಲಿಕ್ ಮಾಡ್ಬೋದು. ನಾನು ಅಲ್ಲಿ ಮೇಲೆ ಡ್ಯೂರೇಷನ್ ಕೂಡ ತೋರಿಸುತ್ತೆ. ಈಗ ನಾನು ಟೋಟಲ್ಲು ಆ ಕ್ಲಿಪ್ ಇರೋದು 1 ಮಿನಿಟ್ 15 ಸೆಕೆಂಡ್ಸು. ಅದನ್ನು ನಾವು 1.5xಗೆ ಸ್ಪೀಡ್ ಅಪ್ ಮಾಡಿದ್ರೆ ಅದು 0.77 ಸೆಕೆಂಡ್ಸ್ ಆಗುತ್ತೆ. ಸೊ ಅದನ್ನು ಓಕೆ ಕೊಟ್ಟಾಗ ಹಿಂಗೆ ಬರುತ್ತೆ, ಇಷ್ಟು ಬರುತ್ತೆ. ಸೊ ನಿಮ್ಗೆ ಅಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದಾಗ ಆಡಿಯೋ ಸ್ವಲ್ಪ ಕೆಟ್ಟದಾಗೆ ಕೇಳಿಸೋ ಥರ ಅನಿಸುತ್ತೆ. ಸೊ ನಿಮ್ಗೆ ಆ ಆಡಿಯೋನೇ ಬೇಡ ಅಂದಾಗ ಏನು ಮಾಡಬೇಕು ಅಂದಾಗ, ಆ ಕ್ಲಿಪ್ಪಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿರುತ್ತಲ್ಲ ಯೆಲ್ಲೋ ಕಲರ್, ನೀವು ಯಾವುದೇ ಒಂದು ಕ್ಲಿಪ್ಗೆ ಏನೇ ಒಂದು ಎಡಿಟಿಂಗ್ ಮಾಡ್ತೀನಿ ಅಂದಾಗ ಫಸ್ಟು ಆ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಅಲ್ಲಿ ಯೆಲ್ಲೋ ಕಲರ್ ಇದ್ದಾಗ ಅಲ್ಲಿ ಕೆಳಗಡೆ ವಾಲ್ಯೂಮ್ ಅಂತ ಇರುತ್ತೆ, ಅದನ್ನು ಮ್ಯೂಟ್ ಅಂತ ಕೊಟ್ಟರೆ, ಆಮೇಲೆ ಟಿಕ್ ಮಾರ್ಕ್ ಕೊಟ್ಟರೆ ಮುಗೀತು. ಸೊ ಅದಾದಮೇಲೆ ನನಗೆ ಓವರ್ ಆಲ್ ವೀಡಿಯೋದಲ್ಲಿ ಸ್ವಲ್ಪ ನಮ್ಮ ವಾಯ್ಸ್ ಏನಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಲೌಡಾಗಿ ಕೇಳಿಸ್ಬೇಕು ಅಂದ್ಕೊಂಡಾಗ ನಾನು ಯಾವುದೋ ಒಂದು ವೀಡಿಯೋಗೆ ಸೆಲೆಕ್ಟ್ ಮಾಡ್ಕೋತೀನಿ. ಈ ವಿಡಿಯೋಗೆ ವಾಲ್ಯೂಮ್ ಕೊಡ್ತೀನಿ, ಇಲ್ಲಿ 100% ಇದೆ, ನಾನು ಅದನ್ನು 200%ಗೆ ಇನ್ಕ್ರೀಸ್ ಮಾಡ್ಕೋತೀನಿ. ಬಟ್ ನನಗೆ ಇದನ್ನು ಪ್ರತಿಯೊಂದು ಕ್ಲಿಪ್ಗೂ ಮಾಡೋಕ್ಕಾಗಲ್ಲ, ತುಂಬ ಜಾಸ್ತಿ ರಿಸ್ಕ್ ಆಗುತ್ತೆ ಅಂದ್ಕೊಂಡಾಗ ನಾನು ಏನು ಮಾಡ್ತೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ 203 ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ಸಾಕು, ಪ್ರತಿಯೊಂದು ಕ್ಲಿಪ್ಗೂ ಕೂಡ ಆಡಿಯೋ ಜಾಸ್ತಿ ಬೂಸ್ಟ್ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನಿಮ್ಗೆ ಇನ್ನೂ ನೆಕ್ಸ್ಟ್ ನಾನು ಆ್ಯಡ್ ಮಾಡೋದೇನು ಅಂದರೆ, ಇದು ಓವರ್ಲೇ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನೋ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ. ಸೊ ಈ ಡೈಲಾಗಿಗೆ ನನ್ನ ಒಂದು ರಿಯಾಕ್ಷನ್ನ ಆ್ಯಡ್ ಮಾಡಬೇಕು ಅನ್ಕೋತೀನಿ. ಅಂದರೆ ಅವರು ವಾಯ್ಸೇ ಇರಬೇಕು, ಆಪೋಸಿಟ್ ಕ್ಯಾರೆಕ್ಟರ್ ಏನು ಹೇಳ್ತಾ ಇದ್ದಾರೆ ಅವ್ರ ವಾಯ್ಸೇ ಇರಬೇಕು. ಬಟ್ ಇದಕ್ಕೆ ನಂದು ವಿಜುವಲ್ಸ್ನ, ನನ್ನ ಎಕ್ಸ್ಪ್ರೆಷನ್ನ ಈ ಒಂದು ಡೈಲಾಗಿಗೆ ಓವರ್ಲೇ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡೋದು ಅಂದ್ಕೊಂಡಾಗ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಕ್ಲಿಪ್ಪು, ಅಂದರೆ ವಾಲ್ಯೂಮ್ ಇದೆ ಇಲ್ಲಿ. ಅದಾದಮೇಲೆ ಮೇಲ್ಗಡೆ ಈ ಕ್ಲಿಪ್ ಇದೆ ನೋಡಿ, ಮೇಲ್ಗಡೆಯಿಂದ ಥರ್ಡ್ ಬಂತು, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಫೋಟೋಸು, ಎಲಿಮೆಂಟ್ಸು, ಟೈಟಲ್ಸ್ ಅಂತ ಇರುತ್ತೆ. ನಾವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಯಾವ ವಿಜುವಲ್ಸ್ನ ಓವರ್ಲೇ ಮಾಡ್ಕೋಬೇಕು, ಫೋಟೋನೇ ಆಗಿರ್ಬೋದು, ವೀಡಿಯೋನೇ ಆಗಿರ್ಬೋದು. ಸೊ ನನ್ನ ರಿಯಾಕ್ಷನ್ನ ಮಾಡ್ಕೋಬೇಕು ಅಂತಾಗ ಆ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ನಮಗೆ ಟ್ರಿಮ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ನನಗೆ ಯಾವುದು ರಿಯಾಕ್ಷನ್ಸ್ನ ಆ್ಯಡ್ ಮಾಡಬೇಕು ಅನ್ಕೋತೀನಿ, ಅದನ್ನು ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಇಲ್ಲಿ ಆ ಯೆಲ್ಲೋ ಕಲರ್ ಇದೆ ನೋಡಿ, ಅಲ್ಲಿಂದ ಕ್ಲೀನಾಗಿ ಡ್ರ್ಯಾಗ್ ಮಾಡ್ಬೋದು ನಿಮಗೆ ಯಾವ ರಿಯಾಕ್ಷನ್ ಬೇಕು ಅಂತ. ನೋಡಿ ಇಷ್ಟು ರಿಯಾಕ್ಷನ್ ಇದೆ ಅಂದ್ಕೊಳ್ಳಿ, ಇಷ್ಟು ರಿಯಾಕ್ಷನ್ ಇದೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಕೊಡ್ತೀನಿ. ಸೊ ಇಲ್ಲಿ ಬರುತ್ತೆ. ಬಟ್ ಇದನ್ನು ಫುಲ್ ಫ್ರೇಮ್ ಮಾಡಬೇಕು ಅಂದ್ಕೊಂಡಾಗ ಅದಲ್ಲೇ ಸೆಲೆಕ್ಟ್ ಆಗಿರಲಿ, ಬ್ಲೂ ಕಲರಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ಇನ್ನೊಂಚೂರು ರೈಟ್ ಸ್ವೈಪ್ ಮಾಡಿದ್ರೆ ಸಾಕು.
ಅಲ್ಲಿ ನಮಗೆ ಫಿಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಫುಲ್ ಸ್ಕ್ರೀನ್ಗೆ ಫಿಟ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಇನ್ನೊಂದು ಏನು ಹೇಳೋದು ಅಂದರೆ, ಕೆಳಗಡೆ ನಾವು ವೀಡಿಯೋಸ್ಗಳಿಗೆ ಕಲರ್ ಕರೆಕ್ಷನ್ಸ್ನ ಮಾಡಿರ್ತೀವಿ. ಬಟ್ ಮೇಲ್ಗಡೆ ವಿಜುವಲ್ಸ್ನ ಓವರ್ಲೇ ಮಾಡಿದಾಗ ಅದು ಕಲರ್ ಕರೆಕ್ಷನ್ಸ್ ಆಗಿರಲ್ಲ. ಸೊ ಅದು ಅವಾಗ ನಾವೇನು ಮಾಡಬೇಕು ಅಂದರೆ, ಕೆಳಗಡೆ ನಾವು ಯಾವ್ದಾದ್ರು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಫಿಲ್ಟರ್ಗೆ ಹೋದಾಗ ಅಲ್ಲಿ ನಾವು ಏನೆಲ್ಲ ಸೆಟ್ಟಿಂಗ್ಸ್ನ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಕಾಪಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಕಾಪಿ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಮೇಲ್ಗಡೆ 3 ಲೈನ್ಸ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಕಾಪಿ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಈ ಒಂದು ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಅಲ್ಲೂ ಕೂಡ ವಾಪಸ್ಸು ಫಿಲ್ಟರ್ಗೆ ಹೋಗಿ ಅಲ್ಲಿ ಮೇಲ್ಗಡೆ 3 ಲೈನ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಡಿಟ್ಸ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಕೂಡ ಓವರ್ಲೇ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಅವ್ರ ಡೈಲಾಗ್ ಬರ್ತಾ ಇರುತ್ತೆ, ನಂದು ಎಕ್ಸ್ಪ್ರೆಷನ್. ಮುಂಚೆ ನಾನು ಬ್ಲಾಕ್ ಮಾಡಿದಾಗ ಅವ್ನ ಕೈಲ್ದಾನೆ ನೀನ್ ಫೋನ್ ಮಾಡಿಸಿದ್ದು. ಕಿಶೋರ್ ಫುಲ್ ಅಳ್ತಾ ಇದ್ದಾನೆ ಅಂತ ಸೊ ಅದಾದಮೇಲೆ ನನಗೆ ಇನ್ನೊಂದು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಓವರ್ಲೇಲಿ ಇನ್ನೊಂದು 2-3 ಸೆಕೆಂಡ್ಸ್ ಆದಮೇಲೆ ಇನ್ನೊಂದು ಎಕ್ಸ್ಪ್ರೆಷನ್ ಇದೆ, ಅದು ಬೇಕಾಗುತ್ತೆ ಅಂದಾಗ ನಾನು ಮತ್ತೆ ಇಂಪೋರ್ಟ್ ಮಾಡಿಕೊಂಡು ಮಾಡೋದು ಅವಶ್ಯಕತೆ ಇರಲ್ಲ. ತುಂಬ ಒಂದು ಟ್ರಿಕ್ ಏನು ಅಂದರೆ, ಇಲ್ಲಿ ಮೇಲ್ಗಡೆ ಡೂಪ್ಲಿಕೇಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಅದಾದಮೇಲೆ ಅದು ಡೂಪ್ಲಿಕೇಟ್ ಅಂದರೆ ಸೇಮ್ ಅದೇ ಫೈಲ್ ಇನ್ನೊಂದು ಸತಿ ಕಾಪಿ ಆಗಿರುತ್ತೆ. ಸೊ ಸೆಲೆಕ್ಟ್ ಇನ್ ಸೆಕೆಂಡ್ ಟೈಮ್ ಕಾಪಿ ಆಗಿರೋ ಫೈಲ್ನ ಕ್ಲಿಕ್ ಮಾಡಿಕೊಂಡು ಟ್ರಿಮ್ ಅಂತ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ ನಿಮ್ಗೆ ಯಾವ ಎಕ್ಸ್ಪ್ರೆಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಮತ್ತೆ ಎಲ್ಲಿ ಬೇಕೋ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿರೋ ಥರ ಫಿಲ್ಟರ್ ಅದು ಆ್ಯಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಯಾಕಂದರೆ ನಾನು ಅದನ್ನೇ ಡೂಪ್ಲಿಕೇಟ್ ಫೈಲ್ನ ತೊಗೊಂಡಿದ್ದಲ್ವ. ಸೊ ಬಟ್ ಅದಕ್ಕೆ ಆಡಿಯೋನ ಆಫ್ ಮಾಡ್ಕೊಳ್ಳಿ. ಓವರ್ಲೇಗಳಿಗೆಲ್ಲ ನೀವು ಒಂದು ಓವರ್ಲೇ ಯಾವ್ದಾದ್ರು ವಿಜುವಲ್ಸ್ ಮಾಡ್ತಾರ ಅಂದರೆ ಅದಕ್ಕೆ ಆಡಿಯೋನ ಚೆಕ್ ಮಾಡ್ಕೊಳ್ಳಿ, ಎರಡು ಕೂಡ ಡಿಸ್ಟರ್ಬ್ ಆಗಬಾರ್ದು. ಸೊ ಇದಾಯಿತು. ಇಷ್ಟೆಲ್ಲ ಆದಮೇಲೆ ನನಗೆ ಇಷ್ಟೇ ಸಾಕು ಒಂದು ಬೇಸಿಕ್ಕಾಗಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟೆಪ್ ಏನು ಅಂದರೆ, ನಾನು ಮ್ಯೂಸಿಕ್ಕು, ಯಾಕಂದರೆ ಯಾವ ಒಂದು ಎಮೋಷನಲ್ಲಿ ನಾವು ಡೈಲಾಗ್ ಹೇಳ್ತಾ ಇರ್ತೀವಿ ಅದಕ್ಕೆ ತಕ್ಕಂತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಅಂದರೆ ಅದೇನೋ ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಇದೊಂದು ಫನ್ನಿ ರೀಲ್ಸ್ ಆಗಿರೋದ್ರಿಂದ ಒಂದು ಫನ್ನಿ ಮ್ಯೂಸಿಕ್ ಬೇಕಾಗುತ್ತೆ. ನೀವು ಇಲ್ಲಿ ಮೇಲ್ಗಡೆ ಒಂದು ಮ್ಯೂಸಿಕ್ ಅಂತ ಇರುತ್ತೆ ನೋಡಿ, ಫಸ್ಟ್ ಬಂದು ಅದನ್ನು ಕ್ಲಿಕ್ ಮಾಡಿದರೆ ಸಾಕು. ಅಲ್ಲಿ ನಿಮಗೆ ಸೌಂಡ್ ಎಫೆಕ್ಟ್ಸ್ ಮೇಲೆ ತುಂಬ ಏನೋ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಆ್ಯಪಲ್ಲೇ ನೀವು ಇಂಟರ್ನೆಟ್ನ ಯೂಸ್ ಮಾಡ್ತಾಯಿದ್ರಿ ಅಂದರೆ ಅಲ್ಲಿ ಸಿಗುತ್ತೆ, ಇಂಟರ್ನೆಟ್ ಕನೆಕ್ಷನ್ ಇದೆ ಅಂದರೆ. ಬಟ್ ಇಲ್ಲ ಅಂದರೂ ಕೂಡ ತುಂಬ ಬೇಸಿಕ್ಕಾಗಿರುತ್ತೆ, ಡೌನ್ಲೋಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೌಂಡ್ ಎಫೆಕ್ಟ್ಸ್ಗೆ ತುಂಬ ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಆ ಥರದ್ದು ಹಾಕೋಬೋದು. ಸೊ ಈ ಥರದ್ದೆಲ್ಲ ಹಾಕೋಬೋದು. ಇಲ್ಲಾಂದರೆ ನಿಮಗೆ ಮೈ ಸೌಂಡ್ ಅಂತ ಬೇಕು ಅಂದಾಗ ನೀವೇ ಯಾವ್ದಾದ್ರು ಯೂಟ್ಯೂಬಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಯಾವ್ದಾದ್ರು ವೀಡಿಯೋಯಿಂದ ನೀವು ಆಡಿಯೋ ಫೈಲ್ಸ್ನ ಹಾಕೋತೀರ ಅಂದಾಗ ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಯಾವ್ದಾದ್ರು ವೀಡಿಯೋ ಆಗಿರ್ಬೋದು. ಎಕ್ಸ್ಪೋರ್ಟ್ ಏನೋ ನ್ಯೂ ಆಲ್ಬಮ್ ಅಂತ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಇಂಪೋರ್ಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋ ಅಂತ ಇರುತ್ತೆ, ನಾನು ಹೇಳಿದ್ನಲ್ಲ ವೀಡಿಯೋಯಿಂದ ಯಾವ್ದಾದ್ರು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ಫೈಲ್ ಆ್ಯಪ್ ಇದೆ, ಹೆಂಗಿದೇನೋ ಹೆಂಗೆ ಮಾಡ್ಕೋತೀರ ಹಂಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋನ ಅಲ್ಲಿ ಮ್ಯೂಸಿಕಲ್ಲಿ ಆಲ್ರೆಡಿ ಸೇವ್ ಆಗಿರುತ್ತೆ, ಅದನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲ ನೀವು ನಾನು ಇಲ್ಲೊಂದು ರೆಕಾರ್ಡ್ ಆಪ್ಷನ್ ಇದೆ, ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ವಾಯ್ಸ್ ಓವರ್ ಕೊಡ್ಬೋದು, ಅದಕ್ಕೆ ಓವರ್ಲೇ ಮಾಡ್ಬೋದು. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಾನು ತುಂಬ ಫೈಲ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನನಗೆ ಈ ಒಂದು ಆಡಿಯೋ ಬೇಕು ನೋಡಿ, ಈ ಒಂದು ಆಡಿಯೋ ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿ ನನಗೂ ಅಲ್ಲಿ ಏನು ಮ್ಯೂಸಿಕ್ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ ಇರುತ್ತೆ. ಸೊ ಅದ್ರ ಮೇಲೆ ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೋತೀನಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ. ಆಮೇಲೆ ವಾಲ್ಯೂಮ್ ಕೂಡ ಇರುತ್ತೆ, ಫೇಡ್ ಇನ್ನು ಫೇಡ್ ಔಟ್ ಅಂತ, ಅದನ್ನು ಹಿಂಗೆ ಏನು ಅಂತ ಹೇಳ್ಕೊಡ್ತೀನಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಆ್ಯಡ್ ಆಗಿರುತ್ತೆ. ಬಟ್ ಏನಂದರೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸ್ವಲ್ಪ ಲೋನೇ ಇರಬೇಕು, ಯಾಕಂದರೆ ನಾವು ಕಂಟೆಂಟ್ ಏನು ಮಾತಾಡ್ತಾ ಇರ್ತೀವಿ ಅದು ತುಂಬ ಜಾಸ್ತಿ ಇಂಪಾರ್ಟೆಂಟ್ ಇರಬೇಕು, ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲೋನೇ ಇರಬೇಕು. ಬಟ್ ಸ್ಟಾರ್ಟಿಂಗಲ್ಲಿ ನಾನೇನು ಡೈಲಾಗ್ ಇಲ್ದಿರೋ ಕಾರಣ ಮ್ಯೂಸಿಕ್ ಲೌಡಾಗೇ ಇರಲಿ. ನನ್ನ ವಿಜುವಲ್ಸ್ಗೆ ಏನು ಮ್ಯೂಸಿಕ್ ಇದೆ ಅದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಸೊ ಡೈಲಾಗ್ ಎಲ್ಲಿವರೆಗೂ ಬರುತ್ತೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಫಸ್ಟ್ ಮ್ಯೂಸಿಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಫೇಡ್ ಅಂತ ಇರುತ್ತೆ, ಫೇಡ್ ಔಟ್ ಅಂತ, ಅಂದರೆ ಮ್ಯೂಸಿಕ್ ಎಂಡ್ ಆಗೋ ಟೈಮಲ್ಲಿ ಸ್ಲೋ ಆಗಿ ಎಂಡ್ ಆಗಲಿ ಅಂತ. ಅಂದರೆ ಒಂದೇ ಸೆಕೆಂಡ್ಗೆ ಟಕ್ ಅಂತ ಮ್ಯೂಸಿಕ್ ಆಫ್ ಆಗೋದು ಬೇಡ, ಸ್ವಲ್ಪ ಸ್ಲೋ ಆಗಿ ಎಂಡ್ ಆಗಲಿ ಅಂತ ಫೇಡ್ ಔಟ್ ಮೇಲೆ ಒಂದು 0.2 ಸೆಕೆಂಡ್ಸ್ಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿಂದ ಏನು ಮ್ಯೂಸಿಕ್ ಬರುತ್ತೆ ಅದಕ್ಕೆ ನಾನು ಮ್ಯೂಸಿಕ್ ವಾಲ್ಯೂಮ್ ಏನಿದೆ ಅಲ್ಲಿ 100% ಇದೆ, ನಾನು ಅದನ್ನು ಜಸ್ಟ್ ಒಂದು 5% ಇಟ್ಕೋತೀನಿ. ಬಿಕಾಸ್ ನಾನು ಆಗಲೇ ಹೇಳಿರೋ ಥರ ನಾವು ಏನು ಡೈಲಾಗ್ ಮಾತಾಡ್ತೀವಿ ಅದು ಜಾಸ್ತಿ ಇಂಪಾರ್ಟೆನ್ಸ್ ಇರಬೇಕು ಅಂತ. ಸೊ ಈಗ ನೋಡಿ, ಹಲೋ ಸರ್, ಎಲ್ಲಿಗೆ ಪಯಣ? ಇಲ್ಲೇ ಮನೋಜ್ ಮನೆಗೆ ಹೋಗ್ಬರ್ತೀನಿ ಕಡೆ. ಅವನ ಜೊತೆ ಹೋಗ್ತೀನಿ ಅಂದ್ರೆ ಪಕ್ಕಾ ಪಾರ್ಟಿನೇ ತಾನೆ? ನಾನು ಅವನ ಜೊತೆ ಹೋದ್ರೆ ಪಾರ್ಟಿ ಮಾಡ್ತೀವಿ ಅಂತ ನಿಂಗೆ ಯಾರು ಹೇಳಿದ್ರು? ಹಾ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ನನಗೆ ಈ ಡೈಲಾಗಿಂದ ನಂಗೆ ಬೇರೆ ಮ್ಯೂಸಿಕ್ ಬೇಕು ಅಂದಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಸ್ಪ್ಲಿಟ್ ಅಂತ ನನಗೆ ಇಲ್ಲಿಗೆ ಎಂಡ್ ಆಯಿತು ಅಂದ್ಕೊಳ್ಳಿ,
ಆಡಿಯೋ ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನನಗೆ ಯಾವ್ದು ಬೇಡ ಸೇಮ್ ವೀಡಿಯೋನ ಹೆಂಗೆ ಡಿಲೀಟ್ ಮಾಡ್ತಾಯಿದ್ವಿ ಅದೇ ಥರದ ಡಿಲೀಟ್ ಕೊಟ್ಬಿಟ್ಟು ಮತ್ತು ಸೇಮ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಮಗೆ ನೆಕ್ಸ್ಟ್ ಯಾವ ಆಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೋದಿಲ್ಲ. ಸೊ ಬಟ್ ನನಗಿದೇ ಆಡಿಯೋ ಬೇಕು ಅಂದಾಗ ನೀವೇನು ಮಾಡಬೇಕು ಅಂದರೆ ಆ್ಯಸ್ ಯೂಶುವಲ್ ನಾನು ಆವಾಗಲೇ ಕ್ಲಿಪ್ ಒಂದು ವೀಡಿಯೋಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ನಲ್ಲ ಅದೇ ಥರ ಇದನ್ನು ಡೂಪ್ಲಿಕೇಟ್ ಫೈಲ್ನ ಮಾಡಿಕೊಂಡು ವಾಪಸ್ ಇಲ್ಲಿ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇದೇ ವೀಡಿಯೋ ಇನ್ನೂ ರಿಪೀಟ್ ಆಗಬೇಕು ಅಂದಾಗ ನಿಮ್ಗೆ ಎಷ್ಟು ಸತಿ ಬೇಕೋ ಅಲ್ಲಿವರೆಗೂ ನೀವು ಮಾಡ್ಕೋಬೋದು. ಸೊ ಇದಾದಮೇಲೆ ನಿಮ್ಗೆ ಯಾವುದೋ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದ್ಕೊಂಡಾಗ ಇಲ್ಲಿ ಸೆಕೆಂಡ್ ಒಂದು ಟೆಕ್ಸ್ಟ್ ಅಂತ ಇದೆ, SRT ಫೈಲ್ಸ್ ಕೂಡ ಇರುತ್ತೆ. ನೀವು ಸಬ್ ಟೈಟಲ್ಸ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಾಗ ಟೈಟಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ತುಂಬ ಫಾಂಟ್ಸ್ಗಳು ಸಿಗುತ್ತೆ, ಯಾವ ರೀತಿ ಬೇಕೋ ಆ ರೀತಿ ಆ್ಯಡ್ ಮಾಡ್ಬೋದು. ನೀವು ಬೇಸಿಕ್ಕಾಗಿ ಆಗ್ತೀರಾ ಅಂದರೆ ಆ್ಯಡ್ ಎಡ್ಡಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಟೆಕ್ಸ್ಟ್ ಬೇಕೋ ಅದನ್ನು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಲೈಫ್ ಆಫ್ಟರ್ ಲವ್ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ F ಇರುತ್ತೆ ನೋಡಿ, ಅದು ಫಾಂಟು. ನಮ್ಗೆ ಯಾವ ರೀತಿ ಫಾಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಫಾಂಟ್ ಆಪ್ಷನ್ಗಳು ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟು A ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದಾಗ ಅದು ಸೈಜು ಯಾವ ಸೈಜಲ್ಲಿ ನಿಮಗೆ ಟೆಕ್ಸ್ಟ್ ಬೇಕೋ ಅದು. ಸೊ ಯಾವ ಸೈಜಲ್ಲಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇದೊಂದು ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಬೇಕು, ಯಾವ ಸ್ಟೈಲಲ್ಲಿ ಬೇಕೋ ಟೆಕ್ಸ್ಟು ಅಂತ ನೋಡಿ, ತುಂಬ ಆಪ್ಷನ್ಗಳು ಸಿಗುತ್ತೆ ನಿಮಗೆ ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಇದೆ ಇವೆಲ್ಲ, ಬಟ್ ನಾನು ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಸೆಲೆಕ್ಟ್ ಮಾಡ್ಕೊಂಡಾಗ ಸ್ಕ್ರೀನ್ ಮಧ್ಯದಲ್ಲಿರುತ್ತೆ, ನೀವು ಅದನ್ನು ಕೆಳಗೆ ಇಳಿಬೇಕು, ನಿಮಗೆ ಯಾವ ಪೊಸಿಷನಲ್ಲಿ ಇಡಬೇಕು ಅಂತ ಮಾಡಬೇಕು ಅಂದಾಗ ಸೇಮ್ ತುಂಬ ಏನಿಲ್ಲ, ಆ ಟೆಕ್ಸ್ಟ್ನ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಟೆಕ್ಸ್ಟ್ನ ಡ್ರ್ಯಾಗ್ ಮಾಡಿಕೊಂಡು ನಿಮ್ಗೆ ಎಲ್ಲಿಡಬೇಕು, ಮೇಲಾದರೆ ಮೇಲಿಡಿ, ಇಲ್ಲಿಂದ ಕೆಳಗೆ ಇಟ್ಕೊಂಡು ಇಟ್ಟರೆ ಸಾಕು. ನೀವು ಇದನ್ನು ಫುಲ್ಲು ವೀಡಿಯೋ ಎಂಡ್ಗೋವರೆಗೂ ಬರಬೇಕು ಅಂದ್ಕೊಂಡಿರ್ತೀರ ಅಂದರೆ ಯಾಕಂದರೆ ಇದು ಬರೀ 3 ಸೆಕೆಂಡ್ಸ್ಗಷ್ಟೇ ಟೆಕ್ಸ್ಟ್ ಇರೋದು. ಸೊ ವೀಡಿಯೋ ಪೂರ್ತಿ ಇರಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಈ ಎಂಡಿಂಗಲ್ಲಿ ಒಂದು ಇರ್ತಾಳೆ ಬ್ಲೂ ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಎಲ್ಲಿವರೆಗೂ ಇರಬೇಕು ಟೆಕ್ಸ್ಟು ಅಂತ ಕೇಳುತ್ತೆ. ಸೊ ನಾನು ವೀಡಿಯೋ ಎಂಡ್ವರೆಗೂ ಕೊಡ್ತಾಯಿದ್ದೀನಿ. ವೀಡಿಯೋ ಎಂಡ್ವರೆಗೂ ಕೊಟ್ಟಾಗ ವೀಡಿಯೋ ಫುಲ್ಲು ಈ ಟೆಕ್ಸ್ಟ್ ಇರುತ್ತೆ. ಸೊ ಇದಕ್ಕಿಂತ ನಾನು ಇನ್ನೂ ಎಫರ್ಟ್ಸ್ ಹಾಕ್ಬೋದು, ಎಫೆಕ್ಟ್ಸ್ಗಳೆಲ್ಲ ಹಾಕ್ಬೋದು. ಈಗ ನಂಗೆ ಸ್ಟಾರ್ಟಿಂಗಲ್ಲೇ ಯಾವುದೋ ಒಂದು ಟ್ರಾನ್ಸಿಷನ್ ಬೇಕು ಅಂದ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿ ಪ್ಲಸ್ ಅಂತ ಒಂದು ಸಿಂಬಲ್ ಇದೆ, ನಾವು ಅದನ್ನು ಕ್ಲಿಕ್ ಮಾಡಿದಾಗ ಸ್ಟಾರ್ಟಿಂಗೇ ನಮ್ಮ ವೀಡಿಯೋ ಹೆಂಗೆ ಓಪನ್ ಆಗಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಅಂತ ಇದೆ, ಬ್ಲ್ಯಾಕ್ ಸ್ಕ್ರೀನಿಂದ ಓಪನ್ ಆಗುತ್ತೆ, ವೈಟ್ ಸ್ಕ್ರೀನಿಂದ ಓಪನ್ ಆಗುತ್ತೆ, ಇಲ್ಲ ವರ್ಟಿಕಲ್ಲು ಇಲ್ಲ ಹಾರಿಜಾಂಟಲ್ಲು, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಆ್ಯಂಡ್ ಆ ಒಂದು ಟ್ರಾನ್ಸಿಷನ್ನು ಸ್ಟಾರ್ಟಿಂಗಲ್ಲಿ ಓಪನ್ ಆಗಬೇಕಾದ್ರೆ ಬ್ಲ್ಯಾಕ್ ಸ್ಕ್ರೀನ್ ಎಷ್ಟು ಸೆಕೆಂಡ್ ಬೇಕು ಅಂತ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಬ್ಲ್ಯಾಕ್ ಸ್ಕ್ರೀನ್ ಕೊಡ್ತಾಯಿದ್ದೀನಿ, ಜಸ್ಟ್ ಒಂದು 0.8 ಸೆಕೆಂಡ್ಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಹಂಗೆ ಓಪನ್ ಆಗುತ್ತೆ. ಬಟ್ ಯೂಶ್ವಲಿ ನಾನು ಅದನ್ನು ಯೂಸ್ ಮಾಡಲ್ಲ, ನಾನು ವೀಡಿಯೋಸಲ್ಲಿ ಎಂಡಿಂಗಲ್ಲಿ ಹಾಕೋತೀನಿ. ಸೊ ಎಂಡಿಂಗಲ್ಲಿ ಹಾಕೋಬೇಕು ಅಂದ್ಕೊಂಡಾಗ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಎಂಡಿಂಗ್ ಆಯಿತು. ಆ್ಯಂಡ್ ಟೆಕ್ಸ್ಟ್ನ ಕೂಡ ಹೆಂಗೆ ಎಂಡ್ ಮಾಡಬೇಕು ಅಂದ್ಕೊಂಡಾಗ ಸೊ ಮೋಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಔಟ್ ಅಂತ ಇರುತ್ತೆ. ನೀವು ಟೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಬರಬೇಕು ಅಂದ್ಕೊಂಡಾಗ ಹೆಂಗೆ ಫೇಡ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ಟೆಕ್ಸ್ಟು ವೀಡಿಯೋ ಮೇಲೆ ಬರುತ್ತೆ ಅಂತ ನೋಡಿ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಫೇಡ್ ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಔಟು ಟೆಕ್ಸ್ಟು ಹೆಂಗೆ ಎಕ್ಸಿಟ್ ಆಗಬೇಕು ಅಂದ್ಕೊಂಡಾಗ ಅದು ಕೂಡ ನಾನು ಫೇಡ್ ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನನ್ನ ಕಡೆಯಿಂದ ನಾನು ಇಷ್ಟು ಎಡಿಟಿಂಗ್ನ ಮಾಡೋದು ಬೇಸಿಕ್ಕಾಗಿ. ಇನ್ನು ಆಡಿಯೋಗೆಲ್ಲ ನಾನು ತುಂಬ ಚೇಂಜ್ ಮಾಡ್ತೀನಿ, ಒಂದೊಂದು ಡೈಲಾಗಿ ಒಂದೊಂದು ಥರ. ಬಟ್ ನಾನು ನಿಮಗೆ ಬೇಸಿಕ್ಕಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ನೀವು ಇನ್ನೂ ಎಕ್ಸ್ಟ್ರಾ ಫಿಲ್ಟರ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ನಾನು ಆಗಲೇ ಹೇಳಿರೋ ಥರ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರು ಫಿಲ್ಟರ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚೂಸ್ ಮಾಡ್ಕೋಬೋದು. ಅದಾದಮೇಲೆ ನೀವು ಇನ್ನೂ ಕ್ರಾಪ್ ಮಾಡ್ಕೋಬೋದು. ಇನ್ನು ರೊಟೇಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನೋಡಿ ಯಾವ ರೀತಿ ಬೇಕೋ ಆ ರೀತಿ ರೊಟೇಟ್ ಮಾಡ್ಕೋಬೋದು. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದ್ರು ವೀಡಿಯೋ ಎಡಿಟಿಂಗ್ನ ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿಬಿಟ್ರಿ, ಫಾರ್ ಎಕ್ಸಾಂಪಲ್ ಹಿಂಗೆ ಆಗೋಯ್ತು, ನೀವೇನು ಮಾಡಬೇಕು ಅಂದರೆ ಮೇಲ್ಗಡೆ ಇಲ್ಲಿ ಇದೆ ನೋಡಿ ಒಂದು ಮಾರ್ಕು. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಹೋಗುತ್ತೆ, ನೀವೇನು ಮಿಸ್ಟೇಕ್ ಮಾಡಿರ್ತೀರ ಅದು ಬ್ಯಾಕ್ ಹೋಗುತ್ತೆ. ಸೊ ಅದಾದಮೇಲೆ ಫಾರ್ ಎಕ್ಸಾಂಪಲ್ಲು ಝೂಮಿಂಗ್ ಆಪ್ಷನ್ ಇದೆ, ನೀವು ಈ ವಿಡಿಯೋದಲ್ಲಿರುವಂಥ ಆಡಿಯೋನ ಎಕ್ಸ್ಟ್ರಾ ಕೂಡ ಮಾಡ್ಕೋಬೋದು. ಆ್ಯಂಡ್ ಆಟೋ ಕ್ಯಾಪ್ಷನ್ ಆಪ್ಷನ್ ಇದೆ, ಬಟ್ ತುಂಬ ಅಕ್ಯುರೇಟಾಗಿ ಬರೋಲ್ಲ ಇಂಗ್ಲೀಷ್ ಕ್ಯಾಪ್ಷನ್ಸು. ಸೊ ಅದಾದಮೇಲೆ ಮ್ಯಾಗ್ನಿಫೈಯರ್ ಇದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಯಾವುದಾದ್ರು ಒಂದು ಝೂಮಿಂಗ್ ಮಾಡಬೇಕಾದ್ರೂ ಅದನ್ನು ಮಾಡ್ಕೋಬೋದು. ಆಮೇಲೆ ರಿವರ್ಸ್, ಒಂದು ವೀಡಿಯೋನ ರಿವರ್ಸ್ ಆಗಿ ಕೂಡ ಮಾಡ್ಕೋಬೋದು. ಇಲ್ಲಾಂದ್ರೆ ಯಾವುದೋ ಒಂದು ಈ ಫ್ರೇಮ್ನ ನೋಡಿ ಫಾರ್ ಎಕ್ಸಾಂಪಲ್ ಫ್ರೀಸ್ ಮಾಡಬೇಕು ಅಂದರೆ ಫ್ರೀಸ್ ಅಂತ ಮಾಡಿರ್ತೀನಿ. ಸೊ ಆ ಒಂದು ಪೋರ್ಷನ್ನೇ ಫ್ರೀಸ್ ಆಗಿರುತ್ತೆ ಫೋಟೋ ಆಗಿ. ಸೊ ಅದನ್ನು ಕೂಡ ಮಾಡ್ಕೋಬೋದು. ತುಂಬ ಇದ್ದಾವೆ ಇದರಲ್ಲಿ. ಸೊ ಈಗ ಬೇಸಿಕ್ಕಾಗಿ ಇಷ್ಟು ಮಾಡ್ಬೋದು. ಯೂಶ್ವಲಿ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗೆಲ್ಲ ಶಾರ್ಟ್ಸ್ ಎಲ್ಲ ಈ ರೀತಿಯೇ ಇರುತ್ತೆ. ಸೊ ನೀವು ಚೆಕ್ ಮಾಡಿ ಒಂದು ಸತಿ.
ಲಾಸ್ಟಲ್ಲಿ ಸ್ವಲ್ಪ ಆಡಿಯೋ ಮಿಸ್ಸಿಂಗ್ ಇದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಇದು ನಾನು ಬೇಸಿಕ್ಕಾಗಿ ಅಂತ ಮಾಡ್ತಾ ಇರೋದು. ಸೊ ನೀವು ಒಂದು ಸತಿ ಈಗ ನೋಡಿ ಈ ವಿಡಿಯೋನ. ಹಲೋ ಸರ್, ಎಲ್ಲಿಗೆ ಪಯಣ? ಇಲ್ಲೇ ಮನೋಜ್ ಮನೆಗೆ ಹೋಗಿ ಬರ್ತೀನಿ ಕಣೆ. ಅವನ ಜೊತೆ ಹೋಗ್ತೀನಿ ಅಂದ್ರೆ ಪಕ್ಕಾ ಪಾರ್ಟಿನೇ ತಾನೆ? ನಾನು ಅವನ ಜೊತೆ ಹೋದ್ರೆ ಪಾರ್ಟಿ ಮಾಡ್ತೀವಿ ಅಂತ ನಿಂಗೆ ಯಾರು ಹೇಳಿದ್ರು? ಹಾ ನಂಗೆ ಗೊತ್ತಿಲ್ವಾ ನಿಮ್ ಫ್ರೆಂಡ್ಸ್ ಬಗ್ಗೆ? ಮದುವೆ ಮುಂಚೆ ನಾನು ಬ್ಲಾಕ್ ಮಾಡಿದಾಗ ಅವ್ನ್ ಕೇಳ್ತಾನೆ ನೀನ್ ಫೋನ್ ಮಾಡಿಸಿದ್ದು. ಕಿಶೋರ್ ಫುಲ್ ಅಳ್ತಾ ಇದ್ದಾನೆ ಅಂತ ಚೆನ್ನಾಗಿ ಕುಡಿದ್ಬಿಟ್ಟು ಫೋನ್ ಮಾಡಿದ್ರಿ ತಾನೆ? ನೀನ್ ಮದುವೆ ಆದ್ಮೇಲೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತೀಯ ಅಂತ ಗೊತ್ತಿದ್ರೆ ನಿನ್ನ ನಾನೇ ಬ್ಲಾಕ್ ಮಾಡ್ಬಿಡ್ತಿದ್ದೆ. ಏನಂದೆ? ಏನಿಲ್ಲ ಇವಾಗೇನು ನನ್ನ ಫ್ರೆಂಡ್ ಜೊತೆ ಹೋಗ್ಬಾರ್ದು, ನಾವಿಬ್ರು ಸೇರ್ಕೊಂಡು ಬೇರೆ ಎಲ್ಲಾದ್ರೂ ಶಾಪಿಂಗ್ ಹೋಗ್ಬೇಕು ತಾನೆ? ಹೋಗೋಣ. ಸೊ ನೋಡಿದ್ರಲ್ಲ, ನಾನು ಇದರಲ್ಲಿ ಬೇಸಿಕ್ಕಾಗಿ ಏನೆಲ್ಲ ಮಾಡ್ಬೋದು, ಕ್ರಾಪಿಂಗು ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಬೇಸಿಕ್ಕಾಗಿ ಕಲರ್ ಕರೆಕ್ಷನ್ನು, ಆಮೇಲೆ ಬೇಸಿಕ್ಕಾಗಿ ಮ್ಯೂಸಿಕ್ ಆ್ಯಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಮ್ಯೂಸಿಕ್ಕು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ಕೇಳಿದ್ರೆ ತುಂಬ ವೆಬ್ಸೈಟ್ಗಳಿದ್ದಾವೆ. ಪಿಕ್ಸಾಬೆ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಯೂಟ್ಯೂಬಲ್ಲಿ ಫುಲ್ ಲಾಂಗ್ ಫಾರ್ಮ್ ವೀಡಿಯೋಸ್ ಮಾಡ್ತೀರಾ ಅಂದರೆ ನಾನ್ ಕಾಪಿರೈಟ್ ಮ್ಯೂಸಿಕ್ ತುಂಬ ಸಿಗುತ್ತೆ. ನಿಮ್ಗೆ ಅದು ಬೇಡ ಅಂದರೆ ಯೂಟ್ಯೂಬ್ ಲೈಬ್ರರಿಲಿ ತುಂಬ ಆಡಿಯೋಗಳು ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ಯಾವುದೋ ಒಂದು ಫಿಲಮ್ ಮ್ಯೂಸಿಕ್ನ ಹಾಕೋಬೇಕು, ಯಾವ್ದಾದ್ರು ಒಂದು ಮೀಮಲ್ಲಿ ನೋಡಿರ್ತೀರ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡಿಕೊಂಡು ಸೇಮ್ ನಾನು ಹೇಳಿದ್ನಲ್ಲ ವೀಡಿಯೋಯಿಂದ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಬಟ್ ಯೂಟ್ಯೂಬಲ್ಲಿ ನೀವು ಲಾಂಗ್ ಫಾರ್ಮ್ ವೀಡಿಯೋನ ಎಡಿಟ್ ಮಾಡ್ತೀರಾ ಅಂದರೆ ಅಲ್ಲಿ ಕಾಪಿರೈಟ್ ಬರುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ ಪಾಲಿಸಿಗಳಲ್ಲಿ ಕೆಲವೊಂದಕ್ಕೆ ಇರಲ್ಲ. ಸೊ ನೀವು ಅಲ್ಲಿ ಹಂಗೆ ಮಾಡ್ಬೋದು. ಸೊ ಈ ರೀತಿ ಒಂದಿದೆ. ಆ್ಯಂಡ್ ಇನ್ನೊಂದು ಪ್ರೋ ಟಿಪ್ ಏನು ಅಂದರೆ, ನೀವು ಈ ವಿಡಿಯೋನ ಇಫ್ ಇನ್ ಕೇಸ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಅಂದ್ಕೊಂಡ್ರೆ ನೀವು ಇದನ್ನು ಎಕ್ಸ್ಪೋರ್ಟ್ ಮೇಲ್ಗಡೆ ಇದೆ ನೋಡಿ ಬ್ಲೂ ಕಲರ್, ಅದನ್ನು ಕ್ಲಿಕ್ ಮಾಡಿದಾಗ 1080p at 30 FPS ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಅಂದರೆ ಇನ್ಸ್ಟಾಗ್ರಾಮಲ್ಲಿ 4K ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ 4K ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡಲ್ಲ ಅಪ್ಲೋಡಿಂಗಲ್ಲಿ. ಸೊ ನೀವು 4Kಲಿ ಅಪ್ಲೋಡ್ ಮಾಡಿದ್ರೂ ಅದು ಕ್ಲಾರಿಟಿ ಡಿಕ್ರೀಸ್ ಆಗುತ್ತೆ. ಸೊ ಅದರಿಂದನೇ ನೀವು ವೀಡಿಯೋ ಅಪ್ಲೋಡ್ ಮಾಡಾದಮೇಲೆ ತುಂಬ ಬ್ಲರ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡೋದು 1080 at 30 FPS ಅಷ್ಟೇ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀರಾ ಅಂದರೆ ನೀವು 1080 at 30 FPS ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವೇನಾದ್ರು ಬೇರೆ ಯೂಟ್ಯೂಬಲ್ಲಿ ಮಾಡ್ತೀರಾ ಇಲ್ಲ ಬೇರೆ ಎಂತಕ್ಕಾದ್ರು ಬೇಕು ಅಂದಾಗ ಮಾಮೂಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಯಾವ ರೀತಿ ಎಕ್ಸ್ಪೋರ್ಟ್ ಬೇಕು ಅಂತ. ನಿಮ್ಗೆ ತುಂಬ ಆಪ್ಷನ್ ಇದೆ. 720 ಇದೆ, 1080, 2.7K, 4K ಎಲ್ಲ ಇದೆ. ಯೂಶ್ವಲಿ ಅದೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡೋದು ಆಗಿದ್ದರೆ 1080 at 30 FPS ಬೆಸ್ಟು. ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಸಾಕು, ಬೇಗ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಮೊಬೈಲಲ್ಲೇ ಬೇಸಿಕ್ಕಾಗಿ ವೀಡಿಯೋ ಎಡಿಟಿಂಗ್ನ ಹೆಂಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ವೀಡಿಯೋ ಎಡಿಟಿಂಗ್ನ ಕಲಿಬೇಕು ಅಂತ ಇರ್ತಾರೆ ಅವ್ರು ಎಲ್ಲರ ಹತ್ರನೂ ಕೂಡ ಶೇರ್ ಮಾಡಿ. ಅವ್ರು ಎಲ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಗಿಸ್ಬರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್.